Welcome to another vlog of Restless Travel. This is your host Umesh. We are in the town of Srirangpatna and we will go through a tour of the fort and its various sights and sounds. With its focus mainly on the character of Tipu Sultan, who ruled over Mysore in the 18th century. Was Tipu a freedom fighter who died fighting the British, or was he a Muslim extremist who committed various atrocities? The answer is somewhere in between. In this vlog, our main focus will be on the Srirangpatna fort. I'm standing right at the place where Tipu's body was found by the British, wherein he died fighting. The fort itself is not maintained well and needs urgent restoration. ಸೊ ವಿಜಯನಗರ ಅವರು ರಾಯರು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಅವ್ರು ಲೆಫ್ಟಿನೆಂಟು, ವಿಜಯನಗರದವರು ಅಲ್ಲ, ಲೆಫ್ಟಿನೆಂಟ್ ನಾಯಕರು. ಇಲ್ಲಿ ಪಾಳ್ಯಗಾರರು ಅಂತೇಳಿ ನಾಗಮಂಗಲದಲ್ಲಿ ಒಬ್ಬ ರೂಲರ್ ಇರ್ತಾನೆ, ತಿಮ್ಮಣ್ಣ ಹೆಬ್ಬಾರ್ ಅಂತೇಳಿ. ಇದೆಲ್ಲ ನಾನು ಹೇಳ್ತಾ ಇರೋದೆಲ್ಲ ಆರ್ಕಿಯಾಲಜಿಯಲ್ಲಿ ಬಂದಿರೋಂಥ ಡೀಟೇಲ್ಸೇ. ಸರ್ ಕಟ್ಟಲಿಲ್ಲ ಸರ್, ಪಾಂಡವರು ಕಟ್ಟಿದ್ರು ಸರ್, ರಾಮ ಬಂದಿದ್ದಂತೆ ಸರ್, ಆ ಥರ ಡೀಟೇಲ್ಸ್ ಹೇಳಲಿಕ್ಕೆ ಆಗೋದಿಲ್ಲ. ಇದು ಟಿಪ್ಪು ಕಟ್ಸಿರೋದಲ್ಲ, ಇದು ಅದು ಆರ್ಕಿಯಾಲಜಿಯಲ್ಲೂ ಉಂಟು. ಕೆಲವೊಂದು ಅಡಿಷನ್ ಹೈದರಲ್ಲೇ ಮಾಡಿದ್ದಾನೆ. ಟಿಪ್ಪು ಕಟ್ಸಿದೇನಂದ್ರೆ ದರ್ಯಾದಲತ್ತು, ಈ ಮಸೀದಿ, ಮತ್ತೆ ಕೆಲವೊಂದು ಫೋರ್ಟಿಫಿಕೇಶನ್ಗಳು ಮಾಡಿದ್ದಾನೆ ಅಷ್ಟೇ. ಕೋಟೆ ಕಟ್ಸಿದ್ದು ಏನಾಗೋಗಿದೆ ಅಂದರೆ, ಈ ಮಕ್ಕಳುಗಳಿಗೆ ಚಿಕ್ಕಂದಿಂದ ಓದಿಸ್ಬೇಕಾದ್ರೆ ಟಿಪ್ಪು ಕೋಟೆ ಶ್ರೀರಂಗಪಟ್ಟಣದಲ್ಲಿದೆ, ಟಿಪ್ಪು ಕೋಟೆ ಶ್ರೀರಂಗಪಟ್ಟಣದಲ್ಲಿದೆ. ಮತ್ತು ಇನ್ನು ಕೆಲವರು ಅವರ ಜನಾಂಗದವ್ರು ಏನಿರ್ತಾರೆ ಮುಸ್ಲಿಮ್ಸು, ಅವರು ಹೈಲೈಟ್ ಮಾಡ್ತಾರಲ್ಲ, ಅದು ಆ ರೀತಿ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಗೆಜೆಟಿಯರಲ್ಲಿ ನೋಡಿ, ಹೈವರ್ಧನ್ ರಾವ್, BL ರೈಸ್ ಅವರು ಗೆಜೆಟಿಯರಲ್ಲಿ ನೋಡಿದ್ರೆ ಡೀಟೇಲ್ಸ್ ಎಲ್ಲ ಅದರಲ್ಲಿದೆ. ಅದು ಈ ನಮ್ಮ ಇವರು ಯಾರೋ ಪಠ್ಯಪುಸ್ತಕದಲ್ಲೂ ಅದನ್ನು ಕರೆಕ್ಟಾಗಿ ಇರಬೇಕು. ಈಗ ಉದಾಹರಣೆಗೆ ನಮ್ಮ ಶ್ರೀರಂಗಪಟ್ಟಣದ ಇಡೀ ಕರ್ನಾಟಕದಲ್ಲಿ ದಸರಾ ಚೆನ್ನಾಗಿ ಆಚರಣೆ ಆಗುತ್ತೆ. ದಸರಾ ಹೇಗೆ ಬಂತು, ವಿಜಯನಗರದವ್ರದ್ದು ಕೊಡುಗೆ ಏನು ಸಾಮಾಜಿಕವಾಗಿ, ಅವ್ರ ಕೆಳಗಡೆ ಇದ್ದಂಥ ದೊರೆಗಳು ಯಾರೋ, ಮೈಸೂರಿಗೆ ಬಂದರೆ ಮೈಸೂರು ರಾಜರದ್ದೇನು, ಅವ್ರು ಎಲ್ಲಿದ್ದರು, ಮೈಸೂರಿಗೆ ಮುಂಚೆ ಅವ್ರು ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ 200 ವರ್ಷ ಇರ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಅವ್ರ ಮೂಲ ಅರಮನೆ ಈಗ ಟಿಪ್ಪುದು ಡೆಮಾಲಿಷ್ ಆಗಿದೆಯಲ್ಲ, ಅದೇ ಅರಮನೆ ಅವ್ರು ಇದ್ದಿದ್ದು. ಅದಕ್ಕೂ ಮುಂಚೆ ಇನ್ನೂ ಅಲ್ಮೇಲಮ್ಮ ಮತ್ತು ಶ್ರೀರಂಗರಾಯ ಅಂತ ಇರ್ತಾರೆ. ಅಲ್ಮೇಲಮ್ಮ ಯಾರು ಗೊತ್ತಾ ನಿಮಗೆ? ಶಾಪ ಕೊಟ್ಬಿಡ್ತಾಳೆ ಗೊತ್ತಾ? ಇಲ್ಲ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೆ ಅವಳು ಅಲ್ಲೇ ಇರ್ತಾಳೆ. ಅಂದರೆ ಶ್ರೀರಂಗರಾಯ ಮತ್ತು ಅಲ್ಮೇಲಮ್ಮ ಎಲ್ಲ ಅಲ್ಲಿರ್ತಾರೆ. ಆಮೇಲೆ ಮೈಸೂರು ಮಹಾರಾಜ ಇರ್ತಾರೆ, ಆಮೇಲೆ ಟಿಪ್ಪುನೂ ಇರ್ತಾನೆ. ಟಿಪ್ಪು ಸುತ್ತಾಗ್ತಾನೆ, ಲಾಸ್ಟಲ್ಲಿ ಬ್ರಿಟಿಷರು ಡೆಮಾಲಿಷ್ ಮಾಡ್ತಾರೆ, ಟಿಪ್ಪು ಪ್ಯಾಲೇಸ್ ಅಂತ ಹೇಳ್ತಾರೆ. ಇದೇನಾಗಬೇಕು ಅಂದರೆ, ಬೇಸಿಂದ ಅದನ್ನು ಇದು ಮಾಡ್ತಾ ಬರಬೇಕು, ತಿದ್ದಬೇಕು, ಎಲ್ಲೆಲ್ಲಿ ತಪ್ಪಾಗಿದೆ ಸರಿ ಮಾಡ್ತಾ ಬರಬೇಕು. ಅಲ್ಲಿವರೆಗೂ ಎಲ್ಲರೂ ಏನು ತಿಳ್ಕೊತಾರೆ, ಇವೆಲ್ಲ ಕಟ್ಸಿದ್ದು ಟಿಪ್ಪು ಅಂದ್ಕೋತಾರೆ. ಕೆಲವೊಂದು ಬಿಲ್ಟ್ ಮಾಡಿದ್ದಾನೆ, ಕೆಲವೊಂದು ಐದರಲ್ಲಿ ಮಾಡಿದ್ದಾನೆ. ಅದಕ್ಕೆ ಮುಂಚೆ ರಾಜರಾಗಿದ್ದ ರಣಧೀರ್ ಕಂಠೀರವ, ಚಿಕ್ಕದೇವರಾಜ ಒಡೆಯರು ಕೆಲವೊಂದು ಪಾರ್ಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬೇಸ್ ಮೂಲ ಕಟ್ಟಿದ್ದು ತಿಮ್ಮಣ್ಣ ಹೆಬ್ಬಾರ್, ವಿಜಯನಗರ ಅವರು ಪಾಳೆಗಾರ ಆಗಿದ್ದರು. 1454 ರೆಕಾರ್ಡ್ ಇದೆ. ಇದು ಈಗ ನಾನು ನಿಮ್ಗೆ ಹೇಳ್ತೀನಿ, ಇನ್ನೊಂದು 100 ಜನ ಬರ್ತಾರೆ, 100 ಜನಕ್ಕೆ ಹೇಳ್ತೀನಿ, ಅಷ್ಟೇ ರೀಚ್ ಆಗುತ್ತೆ. ಮಕ್ಕಳುಗಳಿಗೆ ರೀಚ್ ಆಗಬೇಕು. ನೀನು ಮಕ್ಕಳುಗಳಿಗೆ ರೀಚ್ ಆದಾಗ ಏನಾಗುತ್ತೆ, ಹೌದಪ್ಪ ಇದೆಲ್ಲನೂ ಕಟ್ಸಿದ್ದು ಈಗಿತ್ತು, ಈಗಾಯಿತು, ಕೊನೆಯಲ್ಲಿ 4ನೇ ಯುದ್ಧ ಆಯಿತು, ಟಿಪ್ಪು ಲಾಸ್ಟಲ್ಲಿ ಸತ್ತ. ಆ ನಂತರ ಎಲ್ಲರೂ ಇದನ್ನು ಟಿಪ್ಪು ಪ್ಯಾಲೇಸ್ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ರಣಧೀರ್ ಕಂಠೀರವರು ಇಲ್ಲೊಂದು ಇದೇನಿದೆ, ಅದು ದರ್ಯಾದಲತ್ತು ಟಿಪ್ಪು ಸಮರ್ ಪ್ಯಾಲೇಸು. ಅದು ಮುಂಚೆ ನಮ್ಮ ರಂಗನಾಥನಿಗೆ ಅಷ್ಟತೀರ್ಥ ಅಂತ ಕಲ್ಯಾಣಿ ಆಗುತ್ತೆ, 8 ಕಡೆ ಸ್ನಾನ ಮಾಡಿಸ್ಬೇಕು ರಂಗನಾಥನ ಇದಕ್ಕೆ. ಅಲ್ಲಿ ಪೂಜೆ ಮಾಡ್ತಾಯಿದ್ರು ಅಂತ ರೆಕಾರ್ಡ್ ಇದೆ. ರಣಧೀರ್ ಕಂಠೀರವ ಕುದುರೆ ಮೇಲೆ ಕೂತ್ಕೊಂಡು ಇದಕ್ಕೆ ಹೋಗ್ತಾಯಿದ್ದ ಮಹಾನವಮಿ ಆಚರಣೆ ಮಾಡೋಕ್ಕೆ ಅಂತ ಹೇಳ್ತಾನೆ. ಈ ದಿಕ್ಕಿನಲ್ಲಿರೋದು ಅದೇನೆ, ಯಾವುದೋ ದರ್ಯಾದೌಲತ್ತೇನಿದೆ ಆ ಸ್ಪಾಟೇನೆ. ಅಲ್ಲಿ ಈಗಲೂ ಕಂಬಗಳಿತ್ತು. ನಾವು ಕೆಲವೊಂದು ಕಂಪ್ಲೇಂಟ್ ಮಾಡಿದಾಗ ಅದನ್ನು ಎತ್ತಿ ಸಾಗಿಸ್ಬಿಟ್ರು. ಅಲ್ಲಿ ವೀರಭದ್ರೇಶ್ವರ, ಗಣಪತಿ ಅವೆಲ್ಲ ಕೆತ್ಬಿಟ್ಟಿದ್ರೆ ಯಾರೋ ಸ್ವಲ್ಪ ಮೂಗು ಮುಖ ಎಲ್ಲ. ಅದನ್ನು ಕಂಪ್ಲೇಂಟ್ ಮಾಡಿದಾಗ ಅದನ್ನು ಕಂಬನ ಕಾಂಟ್ರವರ್ಸಿ ಆಗೋದು ಬೇಡ ಅಂತ ಸಪ್ರೇಟಾಗಿ ಎತ್ತಿಟ್ಬಿಟ್ರು. ಅಂದರೆ ಅಲ್ಲೇನೋ ಇತ್ತು ಅನ್ನೋದು ಒಂದು ಲೆಕ್ಕಾಚಾರ ಆಗುತ್ತೆ. ಈಗ ಹೆಂಗೆ ಇಲ್ಲಿ ನೋಡಿದ್ವಿ ಇಲ್ಲಿ, ಆ ಥರ ಅಲ್ಲೂ ಇದ್ದಿರ್ಬೋದು. ಇವೆಲ್ಲ ಏನು ಮಾಡಬೇಕು ಅಂದರೆ, ಇಂಟಿಗ್ರಿಟಿ ಹಾಳಾಗುತ್ತೆ ಅಂದ್ಬಿಟ್ಟು ಗೌರ್ಮೆಂಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಅದನ್ನು ತಲೆ ಹೆಂಗೆ ಇದು ಮಾಡಬೇಕು ಅಂದರೆ, ಸ್ಟಡಿ ಟೂರಿಗೆ ಬರ್ತಾರೆ ಮಕ್ಕಳಿಗೆ, ಹಿಂಗಿತ್ತಪ್ಪ ಇಂಥ ಇದನ್ನು ಓದಿ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ರೆ ಆಟೋಮೆಟಿಕಲಿ ಒಬ್ಬಂಗೆ ಇಬ್ಬರಿಗೆ ಗೊತ್ತಾದರೆ ಸಾಕು, ಅದಿದು ನಿಮಗೆ ಗೊತ್ತಿಲ್ಲ ಅಂತ ಹಿಸ್ಟ್ರಿ ಅಲ್ಲೇ ಇದಾಗುತ್ತೆ. ಅದನ್ನು ಮಾಡ್ತಾ ಇಲ್ಲ ಈಗ ಯಾರೂ ಇದೆ. ಸ್ಕೂಲಾ, ಮಾಸ್ಟ್ರಾ,
ಪಾಠ ಮಾಡಬೇಕಾ ಮುಗೀತು. ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದವನು ಅಂತ. ಸರ್ ಟಿಪ್ಪು ಸುಲ್ತಾನ್ ಕೋಟೆ ಅವನೇ ಕಟ್ಟಿದ್ದು. ಆದರೆ ಸ್ವಲ್ಪ ಕರೆಕ್ಷನ್ ಮಾಡಬೇಕಷ್ಟೇ, ಇನ್ನೇನು ಬೇರೆ ದೊಡ್ಡದೇನೋ ಹೋರಾಟ ಮಾಡಿ ಬನ್ನಿ ಇದನ್ನೆಲ್ಲ ಇದು ಮಾಡಬೇಕು ಬೇಕಾಗಿಲ್ಲ. ಹಿಂಗಿದೆಯಪ್ಪ ಹಿಂಗೆ ಕರೆಕ್ಷನ್ ಮಾಡ್ಕೊಳ್ಳಿ. ಮೂಲ ಫಸ್ಟು 1450 ಟಿಪ್ಪು ಹುಟ್ಟಿರ್ಲಿಲ್ಲ, ಅಲ್ಲಿಗೆ ಅರ್ಧ ಹಿಸ್ಟ್ರಿ ಹೋಯ್ತು. ಅವ್ನು ಲಾಸ್ಟ್ ಅಲ್ಲೊಂದು 1782 1799ವರೆಗೆ ಅಷ್ಟೇ ಅವನು ಇಲ್ಲಿ ಅವ್ನು ರೋಲ್ ಇರೋದು. ಆದರೆ ಒಂದು ದೊಡ್ಡ ರೋಲ್ ಏನಪ್ಪ ಅಂದರೆ, ಒಂದು ಮಕ್ಕಳನ್ನ ಹಡ ಇಡುತ್ತಾನೆ ಬ್ರಿಟಿಷ್ ಹತ್ರ, ಫೋರ್ತ್ ವಾರ್ ಮಾಡ್ತಾನೆ. ಅದು ಭಾಳ ಅವನಿಗೆ ಪ್ಲಸ್ ಪಾಯಿಂಟು. ವೀರರಿಗೆ ಶೂರಿಗೆ ಬ್ಯಾಟ್ಲೇನೆ ಮೇಯ್ನ್. ಈಗ ಅವ್ನು ಔಸ್ಕೊಂಡ್ಬಿಟ್ಟಿದ್ರೆ ಇಷ್ಟು ಯಾರು ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಸೌತಲ್ಲಿ ಹಿಂದೂ ರಾಜ್ಯಗಳು ಭಾಳ ಇದ್ದಾರೆ. ನಿಮಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು ಅಂದರೆ ಟಿಪ್ಪು ಒಬ್ಬರೇ. ಅಂದರೆ ನಿಮ್ಗೊಂದು ಮಾಡಲ್ ರೋಲ್ ಮಾಡಲ್ ಬೇಕು ಅಂದರೆ ನೀವು ಹೋರಾಡಬೇಕು. ಸುಮ್ಮನೆ ಕೂತ್ಕೊಂಡೆಲ್ಲ ಹೊಂಡ ಬಜ್ಜಿ ತಿಂದು ಕೂತ್ಕೊಂಡ್ರೆ ಯಾರು ರೋಲ್ ಮಾಡಲ್ ಮಾಡ್ಕೊಳ್ಳಲ್ಲ. ಅದು ಅವನಿಗೆ ಪ್ಲಸ್ ಪಾಯಿಂಟ್ ಆಯಿತು. ಎಲ್ಲೂ ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದು ದೇವಸ್ಥಾನ ಮಾಡ್ತಾರೆ. ಸೊ ಅದು ಆಂಜನೇಯನ ದೇವಸ್ಥಾನ, ಅದು ಕನ್ವರ್ಟ್ ಆಗಿದ್ದು. ಕನ್ವರ್ಟ್ ಅಂದರೆ ಅದು ಈಗ ಪೊಲಿಟಿಕಲ್ ರೀಸನ್ ಇಲ್ಲ, ಹೊಡೆದಾಕಿಲ್ಲ. ಇದು ಪೊಲಿಟಿಕಲ್ ಅವರು ಸುಮ್ಮನೆ ಗುಲ್ಲೆಪ್ಸ್ಕೋದು. ಓಕೆ ಓಕೆ. ಇದು ಹೊಡೆದಾಕಿಲ್ಲ, ಸ್ಥಳಾಂತರ ಮಾಡಿದ ಅಂತ ಗೆಜೆಟರ್ಲಿದೆ. ಅಲ್ಲಿ ಸ್ಟ್ರಕ್ಚರ್ ನೋಡ್ಬೋದು, ಅಲ್ಲಿ ಪಿಲ್ಲರ್ಗಳಿದೆ ನೋಡ್ಬೋದು ಅಲ್ಲ ಮುಂದ್ಗಡೆ. ಆ ಪಿಲ್ಲರ್ಗಳೆಲ್ಲ ಹಂಗೆ ಇದೆ. ಅವನು ಬೇಡ ಅಂದಿದ್ರೆ ಅದು ತೆಗೆದಾಕ್ ಕೊಡ್ಬೋದಿತ್ತು. ಓಕೆ. ಏನಪ್ಪಾ ಅಂದ್ರೆ, ಅದು ಒಳಗಡೆ 3 ಕಡೆ ಸುರಂಗ ಹೋಗುತ್ತಲ್ಲ, ಒಂದು ಅರಮನೆಗೆ ಹೋಗುತ್ತೆ, ಇಲ್ಲೊಂದು ಜೈಲ್ಗೆ ಹೋಗುತ್ತೆ, ಇನ್ನೊಂದು ಎಸ್ಕೇಪ್ ಆಗೋಕ್ಕೆ ಜಾಗ ಇದೆ ಕೋಟೆಯಿಂದ ಹೊರಗಡೆಗೆ. ಇವೆಲ್ಲ ಸೀಕ್ರೆಟು ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಸೀದಿಯಾಗಿ ಮಾಡ್ಕೊಂಡ ಅಷ್ಟೇ. ಅಷ್ಟು ಸುಲಭವಾಗಿ. ಆಮೇಲೆ ಇನ್ನೊಂದು ರೀಸನ್, ಬಟ್ ಅದು ಏನೋ ಗಲಾಟೆ ಏನೋ ಆಗಲಿಲ್ಲ ಸರ್. ಈಗ ಶ್ರೀರಂಗಪಟ್ಟಣ ಅಂದ್ರೆ ಈಗ ಏನೇ ಗೊತ್ತಾ, ಈಗ ಎಲ್ಲರ ತಲೆ ಇರೋದು ಶ್ರೀರಂಗಪಟ್ಟಣದಲ್ಲಿ ಜನ ಇದ್ದಾಗ ಅವನು ವಿರೋಧ ಕಟ್ಕೊಂಡು, ಅಂದ್ರೆ ಮೈಂಡ್ಗೆ ಬರೋದು ವಿರೋಧ ಕಟ್ಕೊಂಡು ಇದನ್ನ ದೇವಸ್ಥಾನ ಮಸೀದಿ ಮಾಡ್ದ ಅಂತ. ಶ್ರೀರಂಗಪಟ್ಟಣದಲ್ಲಿ ಜನನೇ ಇರ್ಲಿಲ್ಲ ಆಗ, ಎಲ್ಲ ಗಂಜಾಂನಲ್ಲಿ ಇರ್ತಿದ್ರು. 1.25 ಲಕ್ಷ ಜನ, ರೆಕಾರ್ಡ್ ಪ್ರಕಾರ 1.25 ಲಕ್ಷ ಜನ ಇದ್ರು ಶ್ರೀರಂಗಪಟ್ಟಣದಲ್ಲಿ. ಅಂದ್ರೆ ಗಂಜಾಮಲ್ಲಿ ಏನಿದಾರೆ ಲೋಕಲ್ ಇವರು 1.25 ಲಕ್ಷ ಜನ ಇದ್ದಿದ್ದು ಎಲ್ಲಿ ಗಂಜಾಮಲ್ಲಿ. ಗಂಜಾಮ್ ಅಷ್ಟು ದೊಡ್ಡ ಊರು. ಶ್ರೀರಂಗಪಟ್ಟಣದಲ್ಲಿ ಬರೀ ಮಿಲಿಟರಿ ಸಂಬಂಧಪಟ್ಟಂಗೆ ರಾಜ, ಮಂತ್ರಿ ಮತ್ತೆ ಪುರೋಹಿತರು ಬೇಕಾದವ್ರು ಮಾತ್ರ ಒಳಗಡೆ ಇರ್ತಾ ಇದ್ರು. ಇದು ಮಿಲಿಟರಿ ಟೌನ್ ಇದ್ದಿದ್ದು. ಹೌದು. ಇದು ಎಲ್ರಿಗೂ ಅಲೋಡ್ ಇರಲಿಲ್ಲ, ಅಂದ್ರೆ ವಾಸಕ್ಕೆ ಇದು ಅವ್ರಿಗೆ ಮಾತ್ರ ಇದ್ದಿತ್ತು. ಶ್ರೀರಂಗಪಟ್ಟಣನ ಅವನು ತನ್ನ ಇಚ್ಛೆಗೆ ಬಂದಂಗೆ ಬಳಸ್ಕೊಳಕ್ಕೆ, ಅಂದ್ರೆ ತನ್ನ ಇಚ್ಛೆ ಅಂದ್ರೆ ಮಿಲಿಟರಿಗೆ ಅಷ್ಟೇನೆ. ಆ ಸಂಬಂಧಪಟ್ಟಾಗ ಏನ್ ಮಾಡ್ತಾನೆ, ಅದನ್ನ ಮಸೀದಿಯಾಗಿ ಮಾಡ್ತಾನೆ. ಅಲ್ಲಿ ಗಂಜಾಂನಲ್ಲೂ ಕೂಡ ಒಂದಷ್ಟು ಜನಕ್ಕೆ ಪ್ರಮುಖರನ್ನ ಕೂರಿಸ್ಕೊಂಡು, ಇದು ನನಗೆ ಬೇಕಪ್ಪ ಇದನ್ನ, ಇಲ್ಲಾಂದ್ರೆ ರಂಗನಾಥನ ದೇವಸ್ಥಾನನೇ ಮಾಡ್ಕೊಂಬೋದಿತ್ತು ಅಂತ. ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಇನ್ನೊಂದು ದೇವಸ್ಥಾನ, 3-4 ದೇವಸ್ಥಾನ ಇದೆ ದೊಡ್ಡ ದೊಡ್ಡ ಬೌಂಡ್ರಿ ಇರೋಂಥದ್ದೇನೆ. ಅದನ್ನ ಬಿಟ್ಟು ಇದನ್ನ ಆಯ್ಕೆ ಮಾಡ್ಕೊಂಡಿದೆ ಏನಕ್ಕಪ್ಪ ಅಂದ್ರೆ, ಸೀಕ್ರೆಟ್ ಪ್ಯಾಸೇಜ್ ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೆ ಬಿಟ್ಟ ಅವನು, ಅದು ಏನೂ ಮಾಡಿಲ್ಲ ಅವನು. ಇಲ್ಲಿ ಲೋಕಲಲ್ಲಿ ಈಗ ನನಗೆ ಗೊತ್ತಿರೋ ಹಂಗೇನೆ ಇಲ್ಲಿ ಯಾವುದನ್ನು ಅಷ್ಟು ಇದಾಗಿ ಮಾಡಕ್ ಆಗ್ತಾ ಇರಲಿಲ್ಲ. ಅದೊಂದು ಪರ್ಪಸ್ಗೋಸ್ಕರ ಅದನ್ನ ಇದು ಮಾಡ್ಕೊಂಡಿದ್ದೆ ಅಷ್ಟೇ. ಓಕೆ. ಅದನ್ನ ಈಗಿನವ್ರು ಏನ್ ಮಾಡ್ತಾರೆ ಅಂದ್ರೆ, ಇತ್ತು ಸರಿ, ಅದನ್ನ ಯಾವ ರೀತಿ ಬೇಕೋ ಅದನ್ನ ತಗೋಬೇಕು. ಇದನ್ನ ಜನಗಳ ಮಧ್ಯೆ ತಂದಿಟ್ಬಿಟ್ಟು ಮಾಡಬಾರ್ದು. ಅದನ್ನ ಮೈಸೂರಿನ ನಜರಾಬಾದ್ ಅಂತ ಕನ್ವರ್ಟ್ ಮಾಡಿದ್ದ. ನಜರಾಬಾದ್ ಅನ್ನೋದನ್ನ ಕನ್ವರ್ಟ್ ಮಾಡಿ, ಆ ನಂತರ ಮೈಸೂರು ಅರಸರು ವಾಪಸ್ ಬಂದ್ರಲ್ಲ ಮೈಸೂರಿಗೆ, ಅದನ್ನ ಮೈಸೂರು ಅಂತಾನೆ ಮಾಡೋದು. ಈಗಲೂ ನಜರಾಬಾದ್ ಅಂತ ಒಂದಿದೆ ಏರಿಯಾ. ಕರೆಕ್ಟ್ ಇದೆ ಅಲ್ಲೇ. ಬಟ್ ಅವನು ಕೂರ್ಗಗೆಲ್ಲ ಹೋದಾಗ ಅಲ್ಲೇನೋ ತುಂಬಾ ಇದು ಮಾಡಿದ ಅಲ್ವಾ, ನಡೆದಿದೆ ಅಲ್ವಾ. ಆಫ್ಟರ್ ಇಂಡಿಪೆಂಡೆನ್ಸ್ ಹುಟ್ಟಿರೋದು. ನಾವು ಹುಟ್ಟಿರೋದು ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ. ನಾವು ಯೋಚನೆ ಮಾಡಬೇಕಾದ್ರೆ ನಾವು ಆಲ್ಮೋಸ್ಟ್ ಕೆಲವ್ರು ಬರ್ದಿರೋದನ್ನೇ ನೋಡಿ ಡಿಸೈಡ್ ಮಾಡೋಂಥದ್ದು ಜಾಸ್ತಿ. ಈಗ ಅಲ್ಲಿ 10 ಜನ 10 ಥರ ಬರ್ದಿರ್ತಾರೆ, ಯಾವ್ದನ್ನ ಬಿಲೀವ್ ಮಾಡೋದು ಸರ್ ನಾವು? ಅವಾಗ ಏನಾಗುತ್ತೆ ಅಂದ್ರೆ, ನಾವು ರೂಟ್ ಗಿಲ್ದು ನೋಡ್ಬೇಕಾಗುತ್ತೆ ಅವಾಗ. ಈಗ ಸುಮಾರು ಜನ ಏನು ತಿಳ್ಕೊಂಡ್ರೆ ಹೊಡೆದಾಕ್ಬಿಟ್ಟು ಕಟ್ಬಿಟ್ಟ. ಫಸ್ಟ್ ರೌಂಡ್ ಫೋರ್ಟು ಇದು ಕೋಟೆಗ, ಇದು ಕೋಟೆದು ಒಂದು ತನ್ನಿಲ್ವ ಸರ್ ಇದು ಮರ, ಅದು ಕೋಟೆ ಗೋಡೆ ಮೇಲೆ ಬೆಳೆದಿದೆ. ಓಕೆ. ನೋಡಿ ಅದು ಬೇರೆ ಬಿಟ್ಟಿದೆ, ಒಂಚೂರು ಗೋಡೆ ಇನ್ನೂ ಏನೋ ಇಲ್ಲ, ಸ್ಟ್ರೆಂತ್ ಆಗಿದೆ. ಸೊ ಇಲ್ಲೊಂದು ಓಪನಿಂಗ್ ಇದೆಯಾ ಟ್ರೆಂಚ್ದು?
ನೀವು ಕ್ಲಿಯರಾಗಿ ನೋಡಿದ್ರೆ ಶ್ರೀರಂಗಪಟ್ಟಣದ್ದು ನೋಡಿ, ಇದೊಂದು ಜಂಕ್ಷನ್ ಶ್ರೀರಂಗಪಟ್ಟಣಕ್ಕೆ. ಫೋರ್ಟು ಬ್ರೇಕ್ ಆಗಿದೆ ನೋಡ್ಬೋದು ಅಲ್ಲಿ. ಕಂಟಿನ್ಯೂಷನ್ ಇದ್ದದ್ದು ಫೋರ್ಟು ಬ್ರೇಕ್ ಆಗಿದೆ, ಅಲ್ಲೂ ನೋಡ್ಬೋದು. ಇದೊಂದು ಜಂಕ್ಷನ್ ಇದೆ. ಇದು ಸೆಕ್ಯೂರಿಟಿ ಚೆಕ್ ಪೋಸ್ಟ್ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿಂದನೇ ಎಲ್ಲ ಕಡೆಯೂ ಡಿವೈಡ್ ಆಗುತ್ತೆ. ಸೊ ಇದು ಮುಂಚೆ ಇದು ಒಂದೇ ಇದಾಗಿತ್ತು. ಹೌದು. ಬ್ರಿಟಿಷರ ಕಾಲದಲ್ಲಿ ಇದಾಯ್ತಾ? ಬ್ರಿಟಿಷ್ ಕಾಲದಲ್ಲಿ ಇದನ್ನು ಸ್ವಲ್ಪ ಕೆಲವೊಂದೆಲ್ಲ ಮಾರ್ಪಾಡು ಮಾಡ್ತಾರೆ. ಅದು ನಿಮಗೆ ಒಳಗಡೆ ತೋರಿಸ್ತೀನಿ. ಅಲ್ಲಿ ನೀರು ಹರಿತಾ ಇದೆಯಲ್ಲ, ಅಲ್ಲಿ ಬೆಳ್ಕೊಂಡಿದೆಯಲ್ಲ, ಅದು ಕೂಡ ಫ್ರೆಂಚ್ ನೀರು ಹರಿತಾ ಇದೆ. ಸೊ ನೀರು ಇರ್ತಾ ಇತ್ತು, ಅಲ್ಲಿಂದ ಹೋಗ್ಬೋದು, ನೀರು ಸ್ವಿಮ್ ಮಾಡಿ ಹೋಗ್ಬೋದು ಹತ್ರನಾ? ಇಲ್ಲಿ ಏನು ಇಟ್ಟಿಗೆದು ಕನ್ಸ್ಟ್ರಕ್ಷನ್ ಇದೆ, ಇದೆಲ್ಲ ಸ್ವಲ್ಪ ಹೆಚ್ಚುವರಿ ಮಾಡ್ಕೊಂಡಿರೋದು. ಇದು ಇದಕ್ಕೆ ಮುಂಚೆ ಇನ್ನು ಸ್ವಲ್ಪ ಲೋ ಲೆವೆಲಲ್ಲಿ ಇದ್ದಿದ್ದು ಫೋರ್ಟು. ಒಂದೇ ಲೆಂತ್ ಏನಿದೆ ಫೋಟೋ ವಾಲು, ಕೋಟೆಗೋಡೆ 4.5 ಕಿಲೋಮೀಟ್ರು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇರೋದು ಕೋಟೆಗೋಡೆ. ಓಕೆ. ಈಗ ನಾವು ಇದೇನಿದೆ ಹರಿತಾ ಇದೆಯಲ್ಲ, ಇದು ಡ್ರೈನೇಜು ನೀರು ಮಿಕ್ಸ್ ಆಗಿದೆ. ಆಮೇಲೆ ಕಾವೇರಿ ಡಿವೈಡ್ ಆಗುತ್ತೆ ನೋಡಿ, ಆ ನೀರು ಕೂಡ ಇಲ್ಲಿಂದ ಬಂದು ಹೀಗೆ ತಿರ್ಗಾ ಒಳಗೆ ಇದಾಗುತ್ತೆ. ನಾವು ಅಲ್ಲಿ ಮಸೀದಿ ನೋಡಿದ್ವಲ್ಲ, ಅಲ್ಲೂ ಕಲ್ಯಾಣಿ ತುಂಬಿಕೊಂಡು ಕಲ್ಯಾಣಿ ನೀರು ಇಲ್ಲಿಗೆ ಬರ್ತಾಯಿತ್ತು. ಪ್ಯಾಸೇಜ್ ಇದೆ ಎಲ್ಲಿಗೂ ಇಲ್ಲಿಗೂ. ಆಮೇಲೆ ಈ ಫೋರ್ಟ್ ಏನಿದೆ, ಈ ಫೋರ್ಟ್ ಒಳಗಡೆನೆ ಅಂದರೆ ಈ ಫೋರ್ಟ್ ಇಷ್ಟು ದಪ್ಪ ಇದೆ ಅಂತ ಇಟ್ಕೊಳ್ಳಿ, ಮಧ್ಯನೇ ಒಂದು ಪ್ಯಾಸೇಜ್ ಇರುತ್ತೆ. ಈ ಥರ ನಾರ್ತ್ ಪಾರ್ಟಲ್ಲಿ ಮತ್ತು ನಿಮಗೆ ವೆಸ್ಟ್ ಪಾರ್ಟಲ್ಲಿ ಇದಿದೆ, ಅದು ಪ್ಯಾಸೇಜ್ಗಳಿದೆ. ಅದನ್ನು ಕಾವೇರಿ ನದಿ ಮಿಕ್ಸ್ ಆಗಿರೋದು. ಇಲ್ಲಿ ಜಸ್ಟ್ ಒಂದು 500 ಮೀಟರ್ಲಿ ಮಿಕ್ಸ್ ಆಗಿದೆ ಇದು. ಅದಕ್ಕೆ ಮುಂಚೆ ಮಾಮೂಲಿ ಕಾವೇರಿ ನಾರ್ತ್ ಬ್ರಾಂಚ್ ಇದು. ಬ್ರಿಟಿಷರು ಇಲ್ಲಿಂದ ಎಂಟ್ರಿ ತೊಗೋತಾರೆ, ಇಲ್ಲಿಂದ ಮತ್ತು ವಾಟರ್ ಗೇಟು ಅಲ್ಲಿ ಕಾಣಿಸೋದಿಲ್ಲ ಕೆಂಪು ಬಂಡೆ, ಅಲ್ಲಿಂದನೂ ಎಂಟ್ರಿ ತೊಗೋತಾರೆ. ಟಿಪ್ಪುಗೆ ಅಲ್ಲೇ ಹೊಡಿಯೋದು, ಇದೆಲ್ಲ ಎಂಟ್ರಿ ತೊಗೊಳ್ಳೋದು. ಕೋಟೆನ ಬ್ರೀಚ್ ಮಾಡಿ ಒಳಗಡೆ ಬರೋದು. ನೋಡಿ, ಈಗ ಹೊರಗಡೆ ನೋಡಿದ್ರೆ ಫೋರ್ಟ್ ಕಾಣಲ್ಲ ನಿಮಗೆ. ಆರ್ಕಿಯಾಲಜಿಯವರು ಅದನ್ನೆಲ್ಲ ಕತ್ತರಿಸಿ ಮಾಡಬೇಕು, ಕೆಲಸಗಳು ಮಾಡಿ. ಅದು ಒಂದೇ ಆಗಿ ಮಾಡಬೇಕಲ್ವ, ಜೋಡಿಸ್ಬೇಕದು. ಸಖತ್ ದುಡ್ಡು ಬರುತ್ತೆ ಅವರು, ಸಖತ್ತು ದುಡ್ಡು ವೇಸ್ಟ್ ಮಾಡ್ತಾಯಿದ್ದಾರೆ. ನಮಗೆ ಇಲ್ಲಿ ಇದನ್ನು ನೋಡಿ ಕೆಲಸ ಮಾಡೋದ್ರಿಂದ ನಮ್ಗೆ ಹೊಟ್ಟೆ ಉರಿಯುತ್ತೆ. ಅವ್ರಿಗೆ ಅದರಲ್ಲಿ ಇಟ್ಕೊಂಡು ಸಂಬಳ ತೊಗೊಂಡು ಮಾಡ್ತಾಯಿಲ್ಲ ಕೆಲಸಗಳು. ನೋಡಿ, ಈಗ ನಿಮಗೆ ಒಂದು ಕಡೆ ನಿಂತ್ಕೊಂಡ್ರೆ ಫೋರ್ಟ್ಗಳು ಕಾಣಲ್ಲ. ಈಗೊಂದು 30 ಇಯರ್ಸ್ 40 ಇಯರ್ಸ್ ಮುಂಚೆ ಕಾಣ್ತಾ ಇತ್ತು. ಆಗ ಯಾರು ಗ್ಯಾಸ್ ಜಾಸ್ತಿ ಉಪಯೋಗಿಸ್ತಾರಲ್ವ, ಇದನ್ನೇ ಫ್ಯೂಯಲಾಗಿ ಉಪಯೋಗಿಸ್ತಾಯಿದ್ರು. ಆವಾಗ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇತ್ತು. ಇಲ್ಲೊಂದು ಇಷ್ಟು ಮಾತ್ರ ನೋಡ್ಬೋದು ನೋಡಿ ಕೋಟೆ ಕನ್ಸ್ಟ್ರಕ್ಷನ್ ಆಗಿದ್ದು ಇಲ್ಲಿಂದನೇ. ಫಸ್ಟು ಕೋಟೆ ಗಣಪತಿ ಇಲ್ಲಿ ಕಾಣಿಸ್ತಿಲ್ಲ, ಅದು ಗಣಪತಿ ದೇವಸ್ಥಾನ ಅದು ಆಪೋಸಿಟ್ಟು. ಅಲ್ಲಿ ಕೋಟೆ ಬಿದ್ದೋಗ್ತಾ ಇತ್ತು ಕಟ್ಟಬೇಕಾದ್ರೆ ಕನ್ಸ್ಟ್ರಕ್ಷನ್ಗೆ. ಆವಾಗ ಅಲ್ಲಿ ಒಂದು ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಕೋಟೆ ಕಲ್ಲಲ್ಲೇ ಕಟ್ಟಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗಿಂದ ಕೋಟೆ ನಿಂತ್ಕೊಳ್ತದೆ. ಈಗ ಆವಾಗಲಿಂದನೇ ಹೆಸರು ಇದಕ್ಕೆ ಬಿದ್ಕೋಟೆ ಗಣಪತಿಯಿಂದ ಹೆಸರು ಬಂದಿದೆ. ಇದು ನಾರ್ತ್ ಈಸ್ಟಲ್ಲಿ ಬರೋದು. ಇದು ಕೋಟೆ ನಾವು ಇಳಿದಿದ್ದು ಅದು ಈ ಈಶಾನ್ಯ ದಿಕ್ಕು ಅಂತ ಹೇಳ್ತಾರಲ್ಲ, ಈ ಕೋಟೆನ ಸಾಂಪ್ರದಾಯಿಕವಾಗಿ ವಾಸ್ತು ಪ್ರಕಾರ ಅದೇ ರೀತಿ ನಿರ್ಮಾಣ ಮಾಡಿದ್ದಾರೆ. ಈಶಾನ್ಯದಲ್ಲಿ ಯಾವಾಗಲೂ ಡೌನ್ ಇರಬೇಕು ಅನ್ನೋದು ಇಷ್ಟ. ಇದು ವೆಲ್ಲೆಸ್ಲಿ, ಇದು ಟಿಪ್ಪು ಸುಲ್ತಾನ್ ಸತ್ ಮೇಲೆ ಕಟ್ಸಿರೋವಂಥದ್ದು. 1804 ಆ ಟೈಮಲ್ಲಿ ಕಟ್ಸಿರೋದು. ಅವನು ಸತಿ 1799. ಇದೇ ಫೋರ್ಟಿಗೆ ಅಂಟಿಕೊಂಡಿದೆಯಲ್ಲ, ಏನು ಫೋರ್ಟಲ್ಲಿ ಕಲ್ಲುಗಳಿದೆ, ಒಂದು ಕಲ್ಲಲ್ಲಿ ಇದು ಮಾಡಿದ್ದಾರೆ. ಸೊ ತಾವು ಕಟ್ಟಬೇಕಾದ್ರೆ ಇತ್ತಾ ಅದು? ಇವನ್ನೆಲ್ಲ ಇವರೇ ನೋಡ್ಕೊತಾ ಇರೋದು. ಇದು ಸಣ್ಣ ಪುಟ್ಟ ನಮಸ್ತೆ. ಇವರು ಟಿಪ್ಪು ತಂದೆ ಮೈಸೂರಿಗೆ ಸೇನಾಪತಿ ಆಗಿರ್ತಾರೆ. ಅವರ ಒಂದು ಸೈನಿಕನ ಇದರಲ್ಲಿ ಅವನು ಸತ್ತ ಮೇಲೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಕಂಟಿನ್ಯೂಷನ್ ಮಾಡಬೇಕಲ್ಲ, ಅವನು ಸೇನಾಪತಿ ಆಗಲಿಲ್ಲ, ಡೈರೆಕ್ಟಾಗಿ ನಾನು ರಾಜ ಅಂತ ಕ್ಲೈಮ್ ಮಾಡ್ಕೊತಾನೆ. ಅದು ಏನಾಗುತ್ತೆ, ಮೈಸೂರು ರಾಜರಿಗೂ ಇವ್ರಿಗೂ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡ್ತಾನೆ, ಇವ್ರನ್ನ ತೆಗೆದು ಜೈಲಿನಲ್ಲಿ, ಅಂದರೆ ತನ್ನ ಅರಮನೆ ಸುತ್ತಮುತ್ತನೇ ಇಟ್ಕೊಂಡು ಅವರೆಲ್ಲೂ ಹೋಗದಿರೋ ರೀತಿಯಲ್ಲಿ ಇದು ಮಾಡಕ್ಕೆ ಕೊಡ್ತಾನೆ.
ಅವಾಗ ಇವರು ಬ್ರಿಟಿಷ್ ಹತ್ರ ಸ್ವಲ್ಪ ಕರೆಸ್ಪಾಂಡೆಂಟ್ ಮಾಡ್ಕೊಂಡು ಟಿಪ್ಪುಗೆ ಹೊಡೆದಾಕ್ತಿರ್ತಾರೆ. ಅಂದರೆ ಯುದ್ಧ ನಡೆಯುತ್ತೆ. ಇವರೆಲ್ಲ ಬಂದ್ಬಿಡ್ತಾರಲ್ಲ ಮರಾಠ. ಅವ್ರು ಬರಲ್ಲ, ಅವರು ಸಪೋರ್ಟ್ ಕೊಡಲ್ಲ ಇವನಿಗೆ. ಸಪೋರ್ಟ್ ಕೊಡಲ್ಲ, ಒಬ್ಬರೇ ಬಿಟ್ಬಿಡ್ತಾರೆ. ಇವ್ನು ಬಿಟ್ರೆ ನೆಕ್ಸ್ಟ್ ನಮ್ಗೆ ಇದು ಮಾಡ್ಬಿಡ್ತಾನೆ ಅಂದ್ಬಿಟ್ಟು. ಇದೇನಿದೆ, ಇದು ಲೋಕಲ್ ಕ್ರಾಂತಿಕಾರಿಗಳು ಏನಿರ್ತಾರೆ ಅವ್ರಿಗೆ ಮಾಡಿದಂಥ ಜೈಲು ಇದು. ಬ್ರಿಟಿಷ್ಗೆ ಇನ್ನೊಂದು ಜೈಲಿದೆ, ಯಾವುದು ಡಂಜನ್ ಅಂದ್ಬಿಟ್ಟು. ಬೈಲೀಸ್ ಡಂಜನ್. ಇದು ಹಿಮಾನ್ಸ್ ಡಂಜನ್ ಅಂದ್ಬಿಟ್ಟು. ಬ್ರಿಟಿಷ್ ಇಂಜಿನಿಯರ್ ಒಬ್ಬ ಇದನ್ನ ಹಿಮಾನ್ಸ್ ಡಂಜನ್, ಅವನು ಹುಡುಕ್ಬೇಕಾದ್ರೆ ಇದು ಸಿಗುತ್ತೆ, ಆದ್ರಿಂದ ಅವನ ಹೆಸರು ಇಟ್ಬಿಡ್ತಾರೆ ಇಲ್ಲಿಗೆ. ಆ್ಯಕ್ಚುಲಿ ನೋಡಿ, ನಮ್ಮ ದೇಶದಲ್ಲಿ ಇಲ್ಲಿ ದೋಂಡ್ಯಾವಾಗನವನು ಒಬ್ಬ ಲೋಕಲ್ ಕ್ರಾಂತಿಕಾರಿ ಫೈಟ್ ಮಾಡಿರ್ತಾನೆ, ಅವನನ್ನ ಇಲ್ಲಿ ಇಂಪ್ರಿಸನ್ ಮಾಡಿರ್ತಾರೆ. ಅವನ ಹೆಸರು ಇಡ್ಬೋದಿತ್ತು, ಈಗಲೂ ಮಾಡ್ಬೋದು. ತೆಗೆದಿತ್ತು ದೋಂಡ್ಯಾವಾಗ್ ಅಂತ. ಚನ್ನಗಿರಿ ದಾವಣಗೆರೆ ಆ ಮೂಲದವನು. ಅವನ ಹೆಸರು ಇಡ್ಬೋದಿತ್ತು. ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ 4th ಆಂಗ್ಲೋ ಮೈಸೂರು ವಾರ ಆದಮೇಲೆ. ಈಗ ಇದು ಅಂತ ಮೇಂಟೆನೆನ್ಸ್ ಇಲ್ಲ. ಬನ್ನಿ ತೋರಿಸ್ತೀನಿ. ಅದೇ ಹುಷಾರು ಸರ್. ಇದು ಇಷ್ಟು ಚಿಕ್ಕದಾಗಿದೆ ನೋಡಿ. ಇವ್ರಿಗೆ 24 ಅವರ್ಸ್ಲಿ 22 ಅವರ್ಸ್ ಮಾತ್ರ 2 ಅವರ್ಸ್ ಮಾತ್ರ ಅವ್ರಿಗೆ ಅವಕಾಶ. ವಾಶ್ರೂಮ್ ಆಗ್ಬೋದು, ಊಟಕ್ಕಾಗ್ಬೋದು, ಇನ್ನೊಂದಕ್ಕಾಗ್ಬೋದು. ಇನ್ನು 22 ಅವರ್ಸ್ ನಿಲ್ಲಿಸೇ ಶಿಕ್ಷೆ ಕೊಡ್ತಾ ಇದ್ದೀವಿ. ಹೊಡಿತಾ ಇರಲಿಲ್ಲ. ಸೆಕ್ಯೂರಿಟಿ ಚೆಕ್ ಪೋಸ್ಟ್ ಹೊಡ್ಕೊಳ್ಳೋಕ್ಕೆ ಅಂದರೆ ಈ ಕೋಟೆ ನೋಡ್ಕೊಳ್ಳೋಕ್ಕೂ ಇದೇ ಪಾಯಿಂಟ್. ಈಗ ನಾವು ಕೋಟೆಯಿಂದ ಹೊರಗಡೆ ಇದ್ದೀವಿ ಸರ್. ಈಗ ಓಕೆ, ಇದು ನೋಡ್ಕೊಳ್ಳಿ, ಡೈರೆಕ್ಷನ್ಗಳೆಲ್ಲ ನೋಡ್ಕೊಳ್ಳಿ. ಈಗ ನಾರ್ತ್ಗೆ ಬಂದಿದ್ದೀವಿ, ನಾರ್ತ್ ಈಸ್ಟು ಮತ್ತು ಈಸ್ಟಿಗೆ ಬಂದಿದ್ದೀವಿ ನಾವು. ಎಕ್ಸಾಕ್ಟಾಗಿ ಇದು ಈಸ್ಟು. ಇದು ಒಂದೇ ಎಕ್ಸಿಟಾ? ಇದು ವಾಟರ್ ಟ್ಯಾಂಚಸ್ಸೇ. ಓಕೆ, ಎಲ್ಲ ಮಣ್ಣು ತುಂಬಿಟ್ಟಿದ್ದಾರೆ. ಇದು ಒಂದೇ ಎಕ್ಸಿಟಾ ಇದು? ಇದೊಂದೇ ಎಕ್ಸಿಟ್, ಸೀಕ್ರೆಟ್ ಎಕ್ಸಿಟ್ ಇದು. ನೋಡಿ, ಯಾವುದು ಬಾಗಿಲಿಲ್ಲ, ಸುಮ್ಮನೆ ಸಡನ್ ಎಕ್ಸಿಟ್ ಕೊಟ್ಟಿದ್ದಾರೆ. ಮುಂಚೆ ಬಾಗಿಲು ಇರ್ತಾ ಇತ್ತಲ್ಲ ಮೋಸ್ಟ್ಲಿ. ಅದು ನೋಡಿ, ಇದು ಬ್ರೇಕ್ ಆಗಿರೋದಲ್ಲ, ಹಂಗೇನೆ ಕನ್ಸ್ಟ್ರಕ್ಟ್ ಆಗಿರೋದು. ನೋಡ್ಬೋದು ಮೇಲ್ಗಡೆ ವುಡ್ದು ಏನೋ ಇರುತ್ತೆ ಮೋಸ್ಟ್ಲಿ ಅಲ್ವಾ? ಇಲ್ಲಿ ಯಾವುದೂ ಇಲ್ಲ ಆ ಥರದ್ದು. ಮೋಸ್ಟ್ಲಿ ಮಿಕ್ಕಿಲ್ಲ, ಯಾರು ತೆಗೆದಾಕಿದ್ರು. ಇರ್ತದೆ, ಚಾನ್ಸಸ್ ಇರ್ತದೆ. ಬ್ರಿಟಿಷ್ ಎಲ್ಲ ನಮಗೆ ಡೆಮಾಲಿಷ್ ಮಾಡ್ಬಿಟ್ಟು ಸರ್, ಯಾವುದು ತೊಗೊಂಡೋಗ್ಬಿಟ್ಟು ಎಲ್ಲ ತಗೊಂಡೋದ್ರು. ನಮ್ಗೆ ಇಷ್ಟೂ ಉಳಿಸ್ಲಿಲ್ಲ ಅವರು. ಎಲ್ಲ ಸುರಂಗದಲ್ಲೆಲ್ಲ ಮಣ್ಣು ಮುಚ್ಚಿಬಿಟ್ಟಿದ್ದಾರೆ ಅವರು, ಎಲ್ಲೂ ಗೊತ್ತಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಆ ಥರ ಸಖತ್ ಸ್ಟ್ರಾಂಗೆಸ್ಟ್ ಫೋರ್ಟು ಇಂಡಿಯಾದಲ್ಲಿ. ಎರಡನೇದು ಫಸ್ಟು ಗೋಲ್ಗುಂಡ ಫೋರ್ಟು, ಸೆಕೆಂಡ್ ಶ್ರೀರಂಗಪಟ್ಟಣ. 18th ಸೆಂಚುರಿಯಲ್ಲೇ ಇವ್ರು ಕೊಟ್ಟಿರೋದು. ಬ್ರಿಟಿಷ್ ಸೋಲ್ಜರ್ಸ್ ಬಂದಿದ್ರಲ್ಲ ವಿಸಿಟ್ಗೆ, ಭಾಳ ಸ್ಟ್ರಾಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅವರು ರೆಕಾರ್ಡು. ಎಂಟ್ರೆನ್ಸ್ ಎಷ್ಟಿದೆ? 4 ಅಂತ ಹೇಳಿದ್ರಲ್ಲ ನೀವು? ಒಂದು ಎಂಟ್ರೆನ್ಸು ನಾರ್ತಲ್ಲಿ ಇದ್ದದ್ದು ಹೋಯ್ತು, ಯಾವುದು ರಾಂಪುರದ್ದು ಗೇಟು. ಈಸ್ಟು ಮತ್ತು ಸೌತು 2 ಎಂಟ್ರೆನ್ಸ್ ಇದೆ. ಈ ಸರ್ ನಮ್ದೆಲ್ಲ ಗೋಡೆ ಎಲ್ಲ ಫೋರ್ಟ್ಗಳು ಹಿಂಗೆ ಇದೆ. ಬಿಜಾಪುರದ ಫೋರ್ಟು ಇದೇ ಥರ ಇದೆ ಎಲ್ಲ ಬರೀ ಸರ್. ಆಲ್ಮೋಸ್ಟ್ ರಾಜರು ಎಲ್ಲರೂ ಒಂದೇ ಥರ ಇದ್ದಾರೆ. ಫೋರ್ಟಿಫಿಕೇಷನ್ನು ಹಾಗೆ ಇದೆ. ಈ ನೋಡಿ, ಇವನು ಯಾರೋ ಮೀರ್ ಜಾಫರು ಕ್ಲಾಸಿಕ್ ಕದನ ನಡೀತು. ಬ್ರಿಟಿಷರು 1757 ಅವನು ಅವ್ರಿಗೆ ಅಲ್ಲಿ ಎಂಟ್ರೆನ್ಸ್ ಮಾಡಿಕೊಟ್ಟ. ಇವನಲ್ಲಿ ಮೀರ್ ಸಾದಿಕ್ಕು ಇವರು ಉಳ್ಕೊಳ್ಳೋಕ್ಕೆ ಟಿಪ್ಪು ಸುಲ್ತಾನ್ ಮೋಸ ಮಾಡೋ ಅವನು ಇದು ಮಾಡಿಕೊಟ್ಟ, ಮೀರ್ ಜಾಫರು ಮತ್ತು ಮೀರ್ ಸಾದಿಕ್ಕು. ಅದು 1757 ನಡೆಯುತ್ತೆ ಕ್ಲಾಸಿಕ್. ಇದು 1799 ನಡೆಯುತ್ತೆ. ಎರಡಕ್ಕೂ ಒಂದು 50 ವರ್ಷ ಹೆಚ್ಚು ಕಮ್ಮಿ ಡಿಸ್ಟೆನ್ಸು. ಎಲ್ಲದು ನಮ್ಮ ಫೋರ್ಟ್ ಎಲ್ಲ ಗಟ್ಟಿಯಾಗೇ ಇರ್ತದೆ, ಒಳಗಡೆ ಲೂಪ್ ಹೋಲ್ಸ್ಗಳು ಜಾಸ್ತಿ ಇರ್ತದೆ. ಇದು ಇಲ್ಲಿ ಸಂತೆ ನಡೆಯುತ್ತೆ. ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಆಗ್ಬೋದು. ನೀವು ಬಂದರೆ ನೋಡಿ, ಬಸ್ ಸ್ಟ್ಯಾಂಡ್ ಅಲ್ಲಿಗೆ ಎಂಟ್ರಿ ಆಗೋಗುತ್ತೆ. ನಡ್ಕೊಂಡೋದ್ರೆ ಜಸ್ಟ್ ಏನೊಂದು 300 ಮೀಟ್ರು ಅಷ್ಟೇ. ಇದು ಟ್ರೆಂಚಸ್ಸೇನೆ. ಇದು ಫುಲ್ ಮಣ್ಣು ಹಾಕ್ಬಿಟ್ಟಿದ್ದಾರೆ. ಮತ್ತು ಆ ಕಡೆ ನಿಮಗೆ ವೆಲೆಸ್ಲಿ ಸೇತುವೆ ತೋರಿಸ್ತೀನಲ್ಲ, ಅಲ್ಲಿಂದ ಒಂದು 500 ಮೀಟರ್ ಹೋದರೆ ನಿಮಗೆ ಬೆಂಗಳೂರು ರೋಡ್ ಕನೆಕ್ಟ್.
ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ ಆರ್ಮ್ಸ್ ಇರ್ತಾಯಿತ್ತು. ಹಾಂ, ಅದು ಗನ್ ಪೌಡರ್. ಅಲ್ಲಿ ವಾಯನಾಡ್ ಹತ್ರ ಸುಲ್ತಾನ್ ಬತ್ತೇರಿ ಅಂತಿದೆಯಲ್ಲ, ಅಲ್ಲಿ ಅದು ಬತ್ತೇರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಈ ಕ್ಯಾನನ್ಸ್ನ ಮೇಲ್ಗಡೆ ತಗೊಂಡು ಟಾಪಲ್ಲಿ ನಿಲ್ಲಿಸ್ಕೊತಾ ಇದ್ರು. ಬ್ಯಾಟ್ರಿ ಬತ್ತೇರಿಗೆ ಆಗುತ್ತೆ. ಅದು ಹತ್ರ. ನೋಡಿ ಎಷ್ಟು ಇದು 4th ಆಂಗ್ಲೋ ಮೈಸೂರು ವಾರದಲ್ಲ? ಹಾಂ, ಇದು 4th ಆಂಗ್ಲೋ ಮೈಸೂರು ವಾರದ್ದು. ನಾವು ಒಬೆಲಿಸ್ಟಿಕ್ ಸ್ಮಾರಕ ಸ್ತಂಭ ಅಂತ ಏನು ಹೇಳಿದ್ರಲ್ಲ, ಇದು ಬೇಸಿಕಲಿ ಇದು ಮಡ್ ಫೋರ್ಟ್, ಇದು ಮಣ್ಣಿನ ಕೋಟೆ ಇದ್ದಿದ್ದು. ಇದು ನೀವು ಆ ಒಂದು ಇದನ್ನ ನೋಡ್ಬೋದು ನೋಡಿ, ಇದು ದಿಬ್ಬ. ಆಮೇಲೆ ಕಲ್ಲನ್ನು ಫೋರ್ಟ್ ಮಾಡಿರೋದು. ಹೊಯ್ಸಳರ ಕಾಲದಲ್ಲೇ ಇದು ಸಣ್ಣ ದ್ವೀಪವಾಗಿ ಇದನ್ನು ಒಂದು ಫೋರ್ಟಿಫಿಕೇಶನ್ ಮಾಡಿರ್ತಾನೆ ವಿಷ್ಣುವರ್ಧನ್ ಬ್ರದರ್ ಉದಯಾದಿತ್ಯ ಅಂತ. ಅವ್ರ ಮಕ್ಕಳು ಏನಾದ್ರು ಆದಮೇಲೆ ಮಕ್ಕಳನ್ನೂ ಸಾಯಿಸ್ಬಿಟ್ರ? ಇಲ್ಲ, ಸಾಯಿಸಿಲ್ಲ. ವೆಲ್ಲೂರು ಫೋರ್ಟಲ್ಲಿ ಇಟ್ಟಿರ್ತಾರೆ. ದಂಗೆ ಆಗಬಾರ್ದು, ಯೂನಿಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆಮೇಲೆ ಕಲ್ಕತ್ತಾಗೆ ಕಳಿಸ್ಕೊಡ್ತಾರೆ. ಈಗಲೂ ಕಲ್ಕತ್ತಾದಲ್ಲಿದ್ದಾರೆ. ಓಕೆ. ಇದ್ದಾರೆ ಇನ್ನೂ? ಅವ್ರ ಡಿಸೆಂಡೆಂಟ್ಸ್ ಇದ್ದಾರೆ. ನಾನು ಅವರ ಮರಿ ಮೊಮ್ಮಗಳ ಜೊತೆ ಮಾತಾಡಿದ್ದೀನಿ. ಹೌದಾ? ನನಗೇನಾದ್ರು ಹೆಲ್ಪ್ ಮಾಡಿಕೊಡಿ ಅಂತ ಹೇಳಿದರು. ಒಂದು 3-4 ವರ್ಷದ ಮಾತು. ಏನು ಚೆನ್ನಾಗಿ ಇದ್ದಾರಾ ಅಥವಾ ಏನು ಸ್ವಲ್ಪ ಪೂರ್ ಕಂಡೀಷನ್ ಹೋದ್ರಾ? ಫೋರ್ಸಸ್ ಎಂಗೇಜೆಡ್ ಬಿಫೋರ್ ಸೆರಿಂಗಪಟ್ಟಮ್ ಅಂತ ಹಾಕಿದ್ದಾರೆ. ಸೆರಿಂಗಪಟ್ಟಮ್ ಅನ್ನೋದು ಅವ್ರ ಪ್ರೊನೌನ್ಸಿಯೇಷನ್. ಶ್ರೀರಂಗಪಟ್ಟಣಂ. ಅದೆಲ್ಲ ರೆಜಿಮೆಂಟ್ ಹೆಸರು. Monument was erected the government of Mysore 1907 ಅಲ್ಲಿ. ಅಂದರೆ ಇವರು ಕೃಷ್ಣರಾಜ ಒಡೆಯರ್. ಅವ್ರು ಗ್ಯಾಲೆಂಟ್ ಆಫೀಸರ್ಸ್ ಅಂತ ಅವ್ರಿಗೆ ಮಾತ್ರ ಹೇಳಿದ್ದಾರೆ. ಹಾಗಂದ್ರೆ ಸರ್ ಅವ್ರದ್ದು ವೀರ ಸೇನಾನಿಗಳು. ವೀರಸೇನ ನಮ್ಮವರು ಆವತ್ತಿಂದನೂ ಇದು ಮಾಡಲಿಲ್ಲ ಬಿಡಿ. ನಿಮಿಷಾಂಬದ ಮುಂದ್ಗಡೆ ಹೋಗುತ್ತೆ, ಇದು ಹೋಗುತ್ತೆ. ಈಗ ಇದೆಲ್ಲ ನಾರ್ತು. ಇದು ಮಧ್ಯಾಹ್ನ ಇದು ಸೆಂಟ್ರ್. ಇಲ್ಲಿ ಡಿವೈಡ್ ಆಗುತ್ತೆ. ಸ್ವಲ್ಪ ಇಲ್ಲೂ ಕೋಟೆ ಇದು ಒಂದು ಸ್ವಲ್ಪ ಇದೆ ಅಲ್ವಾ? ಇದು ಎಲ್ಲ ಫೋರ್ಟಿಫಿಕೇಶನ್ ಸರ್. ಫುಲ್ 4.25 ಕಿಲೋಮೀಟರ್ ಇದೆ. 4.5 ಕಿಲೋಮೀಟರ್. ಹೌದು, ರೆಕಾರ್ಡ್ 4.5 ಕಿಲೋಮೀಟರ್ಸು. ಈ ಐಲ್ಯಾಂಡ್ ಬಂದು 10 ಮೈಲ್ಸ್, 10 ಸ್ಕ್ವೇರ್ ಮೈಲ್ಸ್. ಇಲ್ಲಿ ಇದು ಪ್ಲೇನ್ ಗ್ರೌಂಡ್ ಅಲ್ವಾ? ಇದು ಒಂದು ಸ್ವಲ್ಪ ಅಪ್ ಇದೆಯಾ ಕೋಟೆ? ಇಲ್ಲೇನಕ್ಕೆ ಮಾಡಿದ್ರು? ಇದು ನಿಮಗೆ ಮಣ್ಣು ಹಾಕಿ ಎತ್ತರ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ಇನ್ನು ಬಿಫೋರ್ ಅವಾಗ ತಗೊಳಕ್ ಹೋದ್ರೆ ಮಣ್ಣಿನ ದಿಬ್ಬ ಇರೋಕ್ಕೂ ಮುಂಚೆ ಫ್ಲೋ ಆಗ್ತಾ ಇತ್ತು ನೀರು. ಫ್ಲೋ ಆಗ್ತಾ ಇತ್ತು. 4 ಕಡೆ ರೈಫಲ್ ಇಟ್ಟು ಶೂಟ್ ಮಾಡೋದು ಫ್ರೆಂಚ್ ಟೆಕ್ನಿಕ್ ಅದು. ಹೌದು, ಟಿಪ್ಪು ಆಮೇಲೆ ನೆಪೋಲಿಯನ್ ಜೊತೆ ಒಂದು ಸ್ವಲ್ಪ ಇದಿತ್ತಲ್ವಾ? ಅಲ್ಲ, ನೆಪೋಲಿಯನ್ ಮುಂಚೆನೂ ಇವ್ರು ಸಪೋರ್ಟ್ ತಗೊಂಡಿದ್ರು. ಬ್ರಿಟಿಷರು, ಫ್ರೆಂಚ್ ಅಷ್ಟು ಸಪೋರ್ಟ್ ತಗೊಂಡು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಇವೆಲ್ಲ ಮಾಡಿರೋದು. ಇದೆಲ್ಲ ಇದೆ ಮಾರ್ಕಾ? ಇದೆ. ಇಲ್ಲ ಅಲ್ಲ ಅಲ್ವಾ? ಹೊರಗಡೆಯಿಂದ ಬಿದ್ದಿರೋದು ಬೇರೆ ಮಾರ್ಕ್. ಅವ್ರು ಸುದೀಶ್ ಅವ್ರು ಮಾಡಿದ್ರಲ್ಲ? ಮಾಡಿದರೆ ಅವರು ಸೆಂಟ್ರಲ್ ಆರ್ಕಿಯಾಲಜಿಗೆ ಕಂಪ್ಲೇಂಟ್ ಮಾಡಿರೋದವರು. ನಾನು ಬಂದರೆ ಮಾಡ್ತಾನೆ ಇರೋದು ವಿಡಿಯೋ. ಸರ್, ಈಗ ಟೂರಿಸ್ಟುಗಳು ಬರೋದು ಏನಕ್ಕೆ ಗೊತ್ತೇ? ಇದು ನೋಡ್ಕೊಂಡೇ ಬರೋದು, ಮೀಡಿಯಾ ನೋಡ್ಕೊಂಡೇ ಬರೋದು. ಹೌದು. ಟೂರಿಸಮ್ ಪ್ರಮೋಟ್ ಆಗಬೇಕು ಅಂದ್ರೆ ಹಿಂಗೇನೆ ಪ್ರಮೋಟ್ ಆಗಬೇಕಾಗಿರೋದು. ಇಲ್ಲಿ ನೋಡ್ಬೋದು, ಸ್ಕ್ರ್ಯಾಚು. ಮತ್ತು ಇಲ್ಲೂ ನೋಡ್ಬೋದು.
ಆ ಥರ ಇಟ್ಟು ಎಷ್ಟೊತ್ತು ನಿಂತ್ಕೊಂಡ್ರೆ ನೋಡಿ ಥ್ರೂಔಟ್ 22 ಅವರ್ಸ್. ಇದು ಪಿಲ್ಲರ್ ಟೈಪ್ ಮೇಲ್ಗಡೆ ನಿಲ್ಲಿಸಿರ್ತಾರೆ. ಅದು ವಾರ್ ಟೈಮಲ್ಲಿ ಬಿದ್ದೋಗುತ್ತಿದ್ದು, ಬಿದ್ದಿರೋದಕ್ಕೊಂದು ಎವಿಡೆನ್ಸ್ ಆಗಿ ಇದೆ, ಇಷ್ಟು ಬಿಟ್ಟಿದ್ದಾರೆ. ಓ ಮೇಲ್ಗಡೆ ಇತ್ತು. ಹಾಂ, ಮೇಲ್ಗಡೆ ಇತ್ತು. ಓ ಇದೇ ಹೋಲು. ಓಕೆ, ಅಲ್ಲಿಂದ ಶೂಟಿಂಗ್ ಇದು ಮಾಡೋಕ್ಕ ಕ್ಯಾನನ್. ಇದು ಮೇಲ್ಗಡೆ ಪಿಲ್ಲರ್ ಟೈಪ್ ನಿಲ್ಲಿಸಿದ್ರು. ಓ ಪಿಲ್ಲರ್ ಟೈಪ್. ಪಿಲ್ಲರ್ ಟೈಪ್ ಅಂದರೆ ಇದು ಓ ಇದು ಪಿಲ್ಲರಾ? ಇದು ಕ್ಯಾನನ್ ಅಲ್ಲ? ಕ್ಯಾನನ್ ಹಾಂ, ಪಿಲ್ಲರ್ ಟೈಪ್ ನಿಲ್ಲಿಸಿದ್ರು. ಆತ ಹಿಂಗೆ ಶೂಟ್ ಮಾಡಕ್ಕೆ ಹಾಕಿದ್ರು, ಅಲ್ಲಿಂದ ಆಪೋಸಿಟ್ ಬಂದಾಗ ಬಿದ್ದೋಗಿರೋದು ಇದು. ಬಟ್ ಹೀಗೆ ಹಾಕಿದ್ರೆ ಹೇಗೆ ಶೂಟ್ ಮಾಡ್ತಾರೆ? ಅಂದರೆ ನಿಮ್ಗೆ ಹಿಂಗೆ ನಿಲ್ಲಿಸಿರ್ತಾರೆ. ನಿಮ್ಗೆ ಇಲ್ಲಿಂದ ಕರಿಘಟ್ಟ ಬೆಟ್ಟ ಇದೆ ನೋಡಿ, ಅಲ್ಲಿಗೆ ಶೂಟ್ ಮಾಡಕ್ಕೆ ಇಟ್ಟಿದ್ರು ಅಂತ ಹೇಳ್ತಾರೆ. ದೂರಕ್ಕೆ, ಅಷ್ಟು ದೂರಕ್ಕೆ. ಅವಾಗ ಏನಾಯಿತು, ಅಲ್ಲಿಂದ ಬಿದ್ದು ಇಲ್ಲಿ ಬಿದ್ದೋಯ್ತಿದ್ದು. ಇಲ್ಲಿಂದ ನಿಯರ್ಲಿ ಒಂದು 7-8 ಕಿಲೋಮೀಟರ್ ಅಲ್ಲಿಗೆ ಹೋಗ್ತಾ ಇತ್ತು ಅಂತ ಲೆಕ್ಕ. ಸೊ ಈ ಡಂಜನ್ನು ಬ್ರಿಟಿಷರ್ಸ್ಗೆ, ಆ ಡಂಜನ್ನು ಲೋಕಲ್ ಕ್ರಾಂತಿಕಾರಿ ಹಾಳು ಮಾಡಿದ್ದಾರೆ. Hi, welcome to another vlog on historical places. Today we explore Srirangpatna. This is the place where Tipu Sultan fell finally to the Britishers. Now Tipu's legacy is sort of mixed. On one hand, there is this heroic fall in the battle with the British in 1799, the fourth Anglo-Mysore War, and the third Anglo-Mysore War in which he actually kept his sons as the sons with the British in order to pay for the indemnity, and the way in which he fought the British. So that is the valiant part of Tipu. There is the other half wherein you go to Coorg and other places wherein he has committed atrocities. So somewhere we need to draw a line.